ನ್ಯೂಸ್18 ಡಿಜಿಟಲ್ಗೆ ಸ್ವಾಗತ. ನಾನು ಹೆಬ್ಬಾಕ ತಿಮ್ಮೇಗೌಡ. ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ನಾಯಕತ್ವ ಜಟಾಪಟಿಯ ನಡುವೆ ಹಿರಿಯ ಮತ್ತು ಹೊಸ ಶಾಸಕರ ನಡುವೆ ತಿಕ್ಕಾಟ ಶುರುವಾಯಿತಾ ಅಂತ. ಹೌದು, ಸಚಿವ ಸಂಪುಟ ಪುನರಚನೆ ಆದರೆ ಹೊಸ ಶಾಸಕರಲ್ಲಿ ಕನಿಷ್ಠ 5 ಮಂದಿಗೆ ಸಚಿವ ಸ್ಥಾನವನ್ನು ಕೊಡಬೇಕು ಅನ್ನುವಂಥ ನಿಟ್ಟಲ್ಲಿ ಸುಮಾರು 31ಕ್ಕೂ ಹೆಚ್ಚು ಮಂದಿ ಹೊಸ ಶಾಸಕರುಗಳು ಹೈಕಮಾಂಡ್ ನಾಯಕರಿಗೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸೇರಿದಂತೆ ದೆಹಲಿ ನಾಯಕರಿಗೂ ಕೂಡ ಪತ್ರವನ್ನು ಬರೆದಿದ್ರು. ಸೊ ಈ ಒಂದು ಪತ್ರದ ಬಳಿಕ ಹೊಸ ಶಾಸಕರುಗಳು ಕೂಡ ನಾನಾ ರೀತಿಯಾದಂಥ ಉದಾಹರಣೆಗಳನ್ನು ಕೊಡೋದ್ರ ಮುಖಾಂತರ ಹಿರಿಯ ಶಾಸಕರುಗಳಿಗೆ ಒಂದು ರೀತಿ ಟಾಂಗ್ ಕೊಡ್ತಾಯಿದ್ರು. ಮತ್ತೊಂದು ಕಡೆಯಾಗಿ ನಮಗೂ ಕೂಡ ಸಚಿವ ಸಂಪುಟದಲ್ಲಿ ಸ್ಥಾನಮಾನ ಬೇಕು ಅನ್ನುವಂಥ ನಿಟ್ಟಲ್ಲಿ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಇದು ಎಲ್ಲ ಒಂದು ಕಡೆಯಾಗಿ ಹಿರಿತನವನ್ನು ಹೊಂದಿರತಕ್ಕಂಥ ಶಾಸಕರುಗಳಿಗೆ, ಸಚಿವಾಕಾಂಕ್ಷಿಗಳಿಗೆ ಎಲ್ಲ ಒಂದು ಕಡೆಯಾಗಿ ಅಸಮಾಧಾನವಾಯಿತು. ಎಲ್ಲ ಒಂದು ಕಡೆಯಾಗಿ ಹೈಕಮಾಂಡ್ ಅಂಥದ್ದೊಂದು ತೀರ್ಮಾನವನ್ನು ತೆಗೆದುಕೊಂಡ್ರೆ ನಮ್ಮಗಳ ಗತಿ ಏನು ಅನ್ನುವಂಥ ಒಂದು ಸಹಜವಾದಂಥ ಒಂದು ಕೊಂಚ ಆತಂಕ ಹಿರಿಯ ಶಾಸಕರಲ್ಲಿದೆ. ಸೊ ಹೀಗಾಗಿ ಈ ಒಂದು ಹಿರಿಯ ಶಾಸಕರುಗಳು ಹಿರಿತನ ಮತ್ತು ಅನುಭವದ ಅಸ್ತ್ರವನ್ನು ಪ್ರಯೋಗ ಮಾಡಿದ್ರೆ, ಇತ್ತ ಹೊಸ ಶಾಸಕರುಗಳು ಏನು ಕುಟುಂಬದಲ್ಲಿ ಅಂದರೆ ಕುಟುಂಬದ ಹಿನ್ನೆಲೆ, ಮತ್ತೊಂದು ಕಡೆಯಾಗಿ ಹೊಸದಾಗಿ ಅಂದರೆ ಫಸ್ಟ್ ಟೈಮ್ ಗೆದ್ದು ಮಿನಿಸ್ಟರ್ ಆಗಿರ್ತಕ್ಕಂಥ ಮಿನಿಸ್ಟರ್ ಆಗಿರುವಂಥವ್ರನ್ನ ಉದಾಹರಣೆಗಳನ್ನು ಕೊಡ್ತಾ ಇರ್ತಕ್ಕಂಥದ್ದು. ಪ್ರಿಯಾಂಕಾ ಖರ್ಗೆ ಅವರು ಫಸ್ಟ್ ಟೈಮ್ MLA ಆಗಿದ್ದರು, ಅವ್ರಿಗೆ ಸಚಿವ ಸ್ಥಾನವನ್ನು ಕೊಡಲಿಲ್ವೇ ಹಿಂದೆ ಅನ್ನುವಂಥ ಒಂದು ಮಾತುಗಳನ್ನು ಹೊಸ ಶಾಸಕರುಗಳು ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆಯಾಗಿ ಡಿ ಕೆ ಶಿವಕುಮಾರ್ ಅವರೇ ಖುದ್ದಾಗಿ, ಅಂದರೆ ಪ್ರಧಾನಿ ನರೇಂದ್ರ ಮೋದಿಯವರು ಗುಜರಾತ್ನಲ್ಲಿ MLAನೇ ಆಗಿರಲಿಲ್ಲ, ಅವರು ಮುಖ್ಯಮಂತ್ರಿ ಆಗಲಿಲ್ವಾ, ನಾನು ಕೂಡ ಆ್ಯಸ್ ಎ ಫಸ್ಟ್ ಟೈಮ್ MLA ಆಗಿದ್ದೆ, ನಗರಾಭಿವೃದ್ಧಿ ಮತ್ತು ಬಂದಿಖಾನೆ ಸಚಿವರಾಗಿ ಕೆಲಸ ಮಾಡಲಿಲ್ವೇ ನಾನು ಕೂಡ ಅನ್ನುವಂಥ ಒಂದು ಮಾತನ್ನು ಹೇಳೋದ್ರ ಮುಖಾಂತರ ಹೊಸ ಶಾಸಕರ ಪರವಾಗಿ ಅವರು ಬ್ಯಾಟ್ ಬೀಸಿದರು. ಅಂದರೆ ಹೊಸ ಶಾಸಕರ ಬರೆದಿರ್ತಕ್ಕಂಥ ಒಂದು ಪತ್ರದ ಬಗ್ಗೆಯೂ ಕೂಡ ಸಮರ್ಥನೆಯನ್ನು ಮಾಡಿಕೊಂಡಿದ್ರು. ಮತ್ತೊಂದು ಕಡೆಯಾಗಿ ಈ ಒಂದು ವಿಚಾರ ಪರವಿರೋಧ ಚರ್ಚೆಗಳು ನಡೀತಾ ಇರ್ತಕ್ಕಂಥದ್ದು. ಮತ್ತೊಂದು ಕಡೆಗೆ ಆಂತರಿಕವಾಗಿ ಕೂಡ ಪಕ್ಷದಲ್ಲಿ ಆಂತರಿಕವಾಗಿ ಹಿರಿಯರು ಮತ್ತು ಹೊಸ ಶಾಸಕರ ನಡುವೆ ಒಂದು ರೀತಿ ಮುಸುಕಿನ ಗುದ್ದಾಟ ನಡೀತಾ ಐತೆ. ಸಚಿವ ಏನು ಹಿರಿತನ ಹೊಂದಿರ್ತಕ್ಕಂಥವ್ರು 4-5 ಬಾರಿ 7-8 ಬಾರಿ ಗೆದ್ದಿರ್ತಕ್ಕಂಥವ್ರು, ಎಕ್ಸಾಂಪಲ್ ನವದೆಹಲಿ ಪ್ರತಿನಿಧಿ TB ಜಯಚಂದ್ರ, ಮತ್ತೊಂದು ಕಡೆಯಾಗಿ ಮಾಜಿ KPCC ಅಧ್ಯಕ್ಷರು ಆಗಿರ್ತಕ್ಕಂಥ ಶಾಸಕ RV ದೇಶಪಾಂಡೆ ಸೇರಿದಂತೆ ಹಿರಿಯರು ಸುಮಾರು ಜನ ಇದ್ದಾರೆ. 7-8 ಬಾರಿ ಗೆದ್ದಿರ್ತಕ್ಕಂಥವ್ರು, 5-6 ಬಾರಿ ಗೆದ್ದಿರ್ತಕ್ಕಂಥವ್ರು. ಇವರು ನಾನು ಒಮ್ಮೆ ಆದರೂ ಕೂಡ ಸಚಿವರನ್ನಾಗಿ, ಅಂದರೆ ಸಚಿವ ಸ್ಥಾನವನ್ನು ನಿಭಾಯಿಸಿ ಸಚಿವರಾಗಿ ಕೆಲಸ ಮಾಡಿ ರಾಜಕೀಯವಾಗಿ ನಿವೃತ್ತಿ ಹೊಂದಬೇಕು ಅನ್ನುವಂಥ ಒಂದು ನಿಟ್ಟಲ್ಲಿ ಸಾಕಷ್ಟು ಮಂದಿ ಬಯಕೆಯನ್ನು ಹೊಂದಿದ್ದಾರೆ, ಸಾಕಷ್ಟು ಮಂದಿ ಸಚಿವಾಕಾಂಕ್ಷಿಗಳಿದ್ದಾರೆ. ಸೊ ಈಗ ಇದೆಲ್ಲದರ ನಡುವೆ ಹೊಸ ಶಾಸಕರು, ಮತ್ತೊಂದು ಕಡೆಯಾಗಿ ವಿಧಾನ ಪರಿಷತ್ ಸದಸ್ಯರುಗಳು ಪತ್ರ ಬರೆದಿರ್ತಕ್ಕಂಥದ್ದು ಎಲ್ಲ ಒಂದು ಕಡೆಯಾಗಿ ಹಿರಿಯ ಶಾಸಕರ ಒಂದು ಕಣ್ಣು ಕೆಂಪಾಗಿಸುವಂತೆ ಹಿರಿಯ ಶಾಸಕರ ಒಂದು ಅಸಮಾಧಾನಕ್ಕೂ ಕೂಡ ಗುರಿಯಾಗಿರ್ತಕ್ಕಂಥದ್ದು. ಅಷ್ಟೇ ಅಲ್ಲ, CM ಸಿದ್ದರಾಮಯ್ಯನವರು ಕೂಡ ಹೊಸ ಶಾಸಕರ ಮೇಲೆ ಗರಂ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹೊಸ MLAಗಳಿಗೆ ಯಾವ ರೀತಿ ಹೇಗೆ ಸಚಿವ ಸ್ಥಾನವನ್ನು ಕೊಡೋಕ್ಕೆ ಸಾಧ್ಯ ಅನ್ನುವಂಥ ಒಂದು ಮಾತನ್ನು ಹೇಳೋದ್ರ ಮುಖಾಂತರ ಕೊಡೋಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಒಂದು ಸಂದೇಶವನ್ನು ಕೂಡ ಆಂತರಿಕವಾಗಿ ರವಾನೆಯನ್ನು ಮಾಡಿದ್ದಾರೆ ಅಂತ ಹೇಳಲಾಗ್ತದೆ. ಸೊ ಹೀಗಾಗಿ ಈ ಒಂದು ಸಚಿವ ಸಂಪುಟ ಪುನರಚನೆಗೆ ಸಂಬಂಧಪಟ್ಟಂತೆ ಹೊಸ ಶಾಸಕರು ಬರೆದಿರ್ತಕ್ಕಂಥ ಒಂದು ಪತ್ರ ಇದೀಗ ಹಿರಿಯರು ಮತ್ತು ಹೊಸಬರ ನಡುವೆ ತಿಕ್ಕಾಟವನ್ನು ಶುರು ಮಾಡಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಕ್ಯಾಮ್ರಾಮನ್ ಯೋಗೇಶ್ವರ್ ಜೊತೆ ಹೆಬ್ಬಾಕ ತಿಮ್ಮೇಗೌಡ, ನ್ಯೂಸ್18 ಕನ್ನಡ, ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.